ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ತಿಳ್ಕೊತೀನಿ. ನಾನು ಈಗ ತಾನೇ ಈ ಮೇಕಪ್ ವೀಡಿಯೋನ ಕ್ರಿಯೇಟ್ ಮಾಡಿದ್ದೆ, ಈ ಮೇಕಪ್ ಲುಕ್ಕನ್ನು ಕ್ರಿಯೇಟ್ ಮಾಡಿದ್ದೆ. ಮೇಕಪ್ ಲುಕ್ ಅಂತೂ ಸಖತ್ತಾಗಿ ಬಂದಿತ್ತು. ಸೊ ಬ್ಲ್ಯಾಕ್ ಡ್ರೆಸ್ ವೇರ್ ಮಾಡೋರಿಗೆ ತುಂಬ ಚೆನ್ನಾಗಿರುತ್ತೆ. ಇನ್ನೂ ಯಾರಾದರೂ ಈ ವಿಡಿಯೋ ನೋಡಿಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ, ನೀವು ಹೋಗಿ ಚೆಕ್ಔಟ್ ಮಾಡ್ಬೋದು ಆ್ಯಂಡ್ ವೀಡಿಯೋನ ಕಂಪ್ಲೀಟಾಗಿ ನೋಡ್ಬೋದು. ಈಗ ನಾನು ನನ್ನ ಫೇಸ್ನ ಕ್ಲೆನ್ಸಿಂಗ್ ಮಾಡ್ಕೊಳ್ಳೋ ಟೈಮ್ ಆ್ಯಂಡ್ ನನ್ನ ಫೇಸ್ ಕೇರ್ ಮಾಡ್ಕೊಳ್ಳೋ ಟೈಮ್, ಹಾಗಾಗಿ ನಾನಿವಾಗ ಫೇಸ್ ಕೇರ್ ಮಾಡ್ತಾಯಿದ್ದೀನಿ. ಸೊ ಮೊದಲನೇದಾಗಿ ಹೇರ್ ಟೈ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಆಫ್ ಆಲ್ ಏನು ಅಂತಂದರೆ, ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಫೇಸ್ ಕೇರ್ ವೀಡಿಯೋಸ್ನ ತೋರಿಸ್ತಾ ಇರ್ತೀನಿ. ಎಲ್ಲನೂ ಕೂಡ ಹೋಮ್ ರೆಮಿಡೀಸೇ ಆಗಿರುತ್ತೆ ಆ್ಯಂಡ್ ತುಂಬ ಜನಕ್ಕೆ ಯೂಸ್ಫುಲ್ ಕೂಡ ಆಗುತ್ತೆ. ಮನೆಯಲ್ಲೇ ನಾವು ಫೇಶಿಯಲ್ ಕ್ಲೆನ್ಸಿಂಗ್ ಇವೆಲ್ಲ ಮಾಡ್ಕೋಬೋದು. ನಾನು ಎಲ್ಲ ವೀಡಿಯೋಸ್ ಹಾಕ್ತಾ ಇರ್ತೀನಿ. ಸೊ ಪ್ಲೀಸ್ ಚೆಕ್ಔಟ್ ಮಾಡಿ. ನಾನು ಓಲ್ಡ್ ವೀಡಿಯೋಸ್ ಕೂಡ ಚೆಕ್ಔಟ್ ಮಾಡಿ, ಅದರಲ್ಲಿ ಯೂಸ್ಫುಲ್ ಆದಂಥ ವೀಡಿಯೋಸ್ ಇದೆ. ಇನ್ನು ನನ್ನ ಚಾನಲಲ್ಲಿ ನಿಮಗೆ ಪಪ್ಪಾಯ ಫೇಶಿಯಲ್, ಆಮೇಲೆ ತುಂಬ ಫೇಶಿಯಲ್ಸೇ ಸಿಗುತ್ತೆ. ಅಕ್ಕಿ ಹಿಟ್ಟಿಂದ ಮಾಡಿರೋಂಥ ಫೇಶಿಯಲ್ಸ್ ಆಗಿರ್ಬೋದು, ಇವೆಲ್ಲ ಸಿಗುತ್ತೆ. ಸೊ ಎಲ್ಲ ಯೂಸ್ಫುಲ್ ಆಗೇ ಇರುತ್ತೆ, ನೀವು ಒಂದ್ಸರಿ ಚೆಕ್ಔಟ್ ಮಾಡಿ. ಆ್ಯಂಡ್ ಈಗ ಬಂದುಬಿಟ್ಟು ನಾನು ಎವ್ರಿ ವೀಡಿಯೋದಲ್ಲಿ ತೋರಿಸೋದು ಏನು ಅಂತಂದರೆ, ನಾನು ಕೊಕೊನೆಟ್ ಆಯಿಲಿಂದ ಫಸ್ಟ್ ಕ್ಲೆನ್ಸಿಂಗ್ ಮಾಡ್ತೀನಿ. ಸೆಕೆಂಡ್ ಬಂದುಬಿಟ್ಟು ನನ್ನ ಫೇವ್ರೆಟ್ ಫೇಸ್ ವಾಶಿಂದ ನಾನು ಕ್ಲೆನ್ಸಿಂಗ್ ಮಾಡ್ಕೋತೀನಿ. ಸೊ ನಿಮ್ಮ ಹತ್ರ ಯಾವ ಫೇಸ್ ವಾಶ್ ಇದ್ರೂ ಅದರಿಂದ ನೀವು ಕ್ಲೆನ್ಸ್ ಮಾಡ್ಕೋಬೋದು. ಆ್ಯಂಡ್ ಈಗ ಬಂದುಬಿಟ್ಟು ನಾನು ಕಾಫಿ ಪುಡಿಯಲ್ಲಿ ಆರೆಂಜ್ ಇರುತ್ತಲ್ವ, ಸೊ ಆರೆಂಜ್ ಜ್ಯೂಸನ್ನು ನಾನು ಒಂದು ಹೋಲ್ ಆರೆಂಜ್ ಜ್ಯೂಸನ್ನು ತೊಗೊಂಡು ಸೊ ಫೇಸ್ಗೆ ನಾನು ರಬ್ ಮಾಡ್ತಾಯಿದ್ದೀನಿ. ಇದು ಬಂದುಬಿಟ್ಟು ನಮಗೆ ಸ್ಕ್ರಬ್ ಥರ ಯೂಸ್ ಆಗುತ್ತೆ, ಕಾಫಿ ಪುಡಿ ಮತ್ತು ಆರೆಂಜ್ ಜ್ಯೂಸ್ ಅನ್ನೋದು. ಇದು ತುಂಬಾ ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ಸ್ಕಿನ್ಗೆ ತುಂಬ ಒಳ್ಳೆಯದು. ಆರೆಂಜ್ ಜ್ಯೂಸಲ್ಲಿ ವಿಟಮಿನ್ ಸಿ ಇರುತ್ತೆ. ಸೊ ಆರೆಂಜ್ ಜ್ಯೂಸ್ ಫೇಶಿಯಲ್ಸೇ ಮಾಡ್ತಾರೆ. ಸೊ ಇದು ತುಂಬಾ ಯೂಸ್ಫುಲ್ಲು, ಸ್ಕಿನ್ಗೆ ತುಂಬ ಹೆಲ್ದಿ ಆದಂಥ ಒಂದು ಫೀಲ್ ಕೊಡುತ್ತೆ. ಸೊ ಈಗ ನಾನು ಫೇಸ್ ವಾಶ್ ಮಾಡಿಕೊಂಡೆ. ಈಗ 1 ಸ್ಪೂನ್ ಕಾಫಿ ಪುಡಿಯಲ್ಲಿ 1 ಸ್ಪೂನ್ ಮೊಸರನ್ನ ಮಿಕ್ಸ್ ಮಾಡಿಕೊಂಡೆ, ಒಂಚೂರು ಟರ್ಮರಿಕನ್ನು ಆ್ಯಡ್ ಮಾಡ್ಕೊಂಡಿದ್ದೆ ನಾನು. ಸೊ ಈ ಮೂರನ್ನು ಮಿಕ್ಸ್ ಮಾಡಿಕೊಂಡು ನಾನು ಫೇಸ್ಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಟರ್ಮರಿಕ್ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ನಾನು ಒಂದು ಸ್ವಲ್ಪ ಆ್ಯಡ್ ಮಾಡಿದ್ದೆ, ಜಸ್ಟ್ ಒಂದು ಚಿಟಿಕೆ ಅಂತಾರಲ್ವ, ಸೊ ಅಷ್ಟನ್ನು ಆ್ಯಡ್ ಮಾಡಿದ್ದೆ. ಆ್ಯಂಡ್ ಫೇಸ್ಗೆ ಈವನಾಗಿ ಅಪ್ಲೈ ಮಾಡ್ಕೋಬೇಕು. ಒಂದು 10 ಮಿನಿಟ್ಸ್ ಬಿಡೋಣ. ಈಗ ನಾನು ಡಿಫ್ರೆನ್ಸ್ ತೋರಿಸ್ತೀನಿ ಕಾಫಿ ಪೌಡ್ರಿಂದ ಏನು ಯೂಸು, ಸೊ ಕಾಫಿ ಪೌಡ್ರ್ ಯಾಕೆ ಅನ್ನೋದನ್ನು ನಾನು ಡಿಫ್ರೆನ್ಸ್ ತೋರಿಸ್ತೀನಿ ನೋಡಿ ಲೈವ್ ಆಗಿಯೇ. ಸೊ ನಾನು ಒಂದು ಹ್ಯಾಂಡಿಗೆ ಕಾಫಿ ಸ್ಕ್ರಬ್ ಸ್ವಲ್ಪ ಉಳಿದಿತ್ತಲ್ವ, ಸೊ ಅದನ್ನು ತೊಗೊಂಡು ನಾನು ಒಂದು ಹ್ಯಾಂಡಿಗೆ ಮಾತ್ರ ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ಒಂದು 5 to 6 ಮಿನಿಟ್ಸ್ ಸಾಕಾಗುತ್ತೆ. ಈವನಾಗಿ ನಾನು ಒಂದು ಹ್ಯಾಂಡಿಗೆ, ಪಾಮ್ಗೆ ಎಲ್ಲ ಕೂಡ ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ. ಒಂದು 5 to 6 ಮಿನಿಟ್ಸ್ ಈ ಥರ ಸ್ಕ್ರಬ್ ಮಾಡ್ಕೊಂಡ್ಮೇಲೆ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬರೋಣ. ಈಗ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನಾನು ನಿಮಗೆ. ಸೊ 2 ಹ್ಯಾಂಡ್ಸ್ಗೂ ಕೂಡ ನಾನು ವಾಶ್ ಮಾಡ್ಕೊಂಬಂದಿದ್ದೆ. ಸೊ ಮತ್ತೆ ನಿಮಗೆ ಡಿಫ್ರೆನ್ಸ್ ಕ್ಲಿಯರಾಗಿ ಗೊತ್ತಾಗಲಿ ಅಂತ. ಸೊ ನೋಡ್ತೀರಲ್ವ ಸ್ಕಿನ್ ಎಷ್ಟು ಸ್ಮೂದಾಗಿ ಕಾಣ್ತಾ ಇದೆ ಅಂತ, ನೀವೇ ಡಿಫ್ರೆನ್ಸ್ ನೋಡಿ. ಒಂದು ಹ್ಯಾಂಡಿಗೆ ನಾನು ಸ್ಕ್ರಬ್ ಮಾಡ್ಕೊಂಡಿರೋ ಹ್ಯಾಂಡಿಗೆ ಇದಕ್ಕೆ ಎಷ್ಟು ಕಾಣಿಸ್ತಿದೆ ನೀವೇ ನೋಡ್ಬೋದು, ಸಾಫ್ಟಾಗಿ ಅನ್ನಿಸ್ತಿದೆ. ಸೊ ಇದೇ ನಮಗೆ ಫೇಸ್ಗೂ ಕೂಡ ಎಫೆಕ್ಟ್ ಆಗುತ್ತೆ. ನೋಡ್ತಿರ್ಬೋದು ಸಾಫ್ಟಾಗಿ ಆಗುತ್ತೆ ನಮ್ಮ ಸ್ಕಿನ್ನು. ಸೊ ಡೆಡ್ ಸ್ಕಿನ್ ಎಲ್ಲ ಹೋಗುತ್ತೆ, ತುಂಬ ಕ್ಲಿಯರಾಗಿ ನಮಗೊಂದು ಫೀಲ್ ಕೊಡುತ್ತೆ. ಸೊ ಡೆಡ್ ಸ್ಕಿನ್ ಅನ್ನೋದು ವೀಕ್ಲಿ 10 ಡೇಸ್ಗೆ ಒಂದ್ಸರಿ ಆದರೂ ನಾವು ರಿಮೂವ್ ಮಾಡ್ಕೊತಾ ಇರಬೇಕು. ಸೊ ಈ ಥರ ಸ್ಕ್ರಬ್ ಮಾಡೋದ್ರಿಂದ ನಮಗೆ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಲಿಪ್ ಬಾಮ್ ಕೂಡ ಯೂಸ್ ಮಾಡಿದೆ. ನನ್ನ ಸ್ಕಿನ್ ಅಂತೂ ಸೂಪರ್ ಕೂಲ್ ಅನ್ನಿಸ್ತಾ ಇತ್ತು ಆ್ಯಂಡ್ ಸೂಪರ್ ಸಾಫ್ಟ್ ಆಗಿತ್ತು. ಸೊ ನಂಗೆ ತುಂಬಾ ಇಷ್ಟ ಆಗುತ್ತೆ. ಹೋಪ್ಫುಲಿ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತಲೇ ಅಂದ್ಕೊತೀನಿ. ಸೊ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.